ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಕಾಣಿಸಲ್ವೇನಾ? ಇವನೇನ್ ಮಾಡ್ತಿದ್ದಾನೆ ಇಲ್ಲಿ? ಹಲೋ, ನಾನು ಅರವಿಂದ್ ಮಾತಾಡ್ತಾ ಇದ್ದೇನೆ. ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ಧ್ರುವ ಇನ್ನು ಗಾರ್ಮೆಂಟ್ಸಿಗೆ ಬಂದಿಲ್ವಾ? ಇನ್ನೂ ಬಂದಿಲ್ಲ ಸರ್. ಬಂದಿಲ್ವಾ? ಯಾಕೆ ಬಂದಿಲ್ಲ? ಏನೋ ಗೊತ್ತಿಲ್ಲ ಸರ್, ಲೀವ್ ಹಾಕಿದ್ದಾರೆ. ಏನು ಲೀವ್ ಹಾಕಿದಾನ? ಹೌದು ಸರ್. ಧ್ರುವ ಮೈನನ್ನ ಮೀಟ್ ಮಾಡಕ್ ಹಾಸ್ಟ್ಲಿಗೆ ಹೋಗಿದ್ರಂತೆ, ಅಲ್ಲಿ ಮೈನ ಇರ್ಲಿಲ್ಲ ಬಂತೆ ಸರ್. ಅದು ಸರಿ, ಇದನ್ನೆಲ್ಲ ನಿನ್ನ ಹತ್ರ ಯಾರು ಹೇಳಿದ್ದು? ಸರ್, ಮಮ್ಮನೇ ಫೋನ್ ಮಾಡಿ ಧ್ರುವನ ಹತ್ರ ಹೇಳ್ತಿದ್ರು ಧ್ರುವ ಮೈನನ್ನ ಹುಡುಕ್ತಾ ಇದ್ದಾರಂತೆ. ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು ಸರ್. ನಾನು ಸರಿ ಧ್ರುವ ಫೋನ್ ಮಾಡಿ ಕೇಳಲ್ಲ ಸರ್? ಏಯ್, ಅದಲ್ಲೇನು ಬೇಡ, ನಾನು ನೋಡ್ಕೊಳ್ತೀನಿ. ಸರಿ ಸರ್. ಹಾಗಾದ್ರೆ ಮೈನಾ ಮಿಸ್ ಆಗಿರೋ ವಿಷಯ ಧ್ರುವಂಗ್ ಗೊತ್ತಾಗಿದೆ ಅಂತ ಆಯ್ತು. ಸೊ ಧ್ರುವ ಇವಾಗ ಮೈನನ್ನ ಹುಡುಕ್ತಾ ಇರ್ತಾನೆ. ಹುಡ್ಕೋ ಚೆನ್ನಾಗಿ ಹುಡ್ಕೋ. ಮೈನಾ ನಿಂಗೆ ಸಿಗ್ತಾಳೆ, ಆದ್ರೆ ನಿನ್ನ ಪ್ರಿಯತಮೆ ಆಗಲ್ಲ, ಬಿಸಿ ಬಿಸಿ ಬೂದಿಯಾಗಿ. ಧ್ರುವ ಅವರು ಇಷ್ಟೊತ್ತಿಗೆ ಹಾಸ್ಟೆಲ್ ಹತ್ರ ಬಂದಿರ್ತಾರೆ. ನಾನು ಅಲ್ಲಿಲ್ಲ ಅಂತ ಹುಡುಕ್ತಾ ಇರ್ತಾರೆ. ನನ್ನ ಕ್ಷಮಿಸ್ಬಿಡಿ ಧ್ರುವ ಅವರೇ, ನಾನು ಯಾವಾಗ್ಲೂ ಹಿಂಗೆ ನಿಮಗ್ ಬರೀ ಕಷ್ಟನೇ ಕೊಡ್ತಾ ಇರ್ತೀನಿ. ಹಲೋ ಸರ್, ನಾನು ಧ್ರುವ ಮಾತಾಡ್ತಿರೋದು. ಎಲ್ಲಿದ್ದೀರಾ ಸರ್? ಇಲ್ಲೇ ಬರ್ತಾ ಇದ್ದೀನಿ. ಸರಿ ಬನ್ನಿ ಸರ್. ಅಣ್ಣ, ಧ್ರುವ ಅಂತ ನಾನೇ ಕಾಲ್ ಮಾಡಿದ್ದು. ನೀವೇನಾ ಧ್ರುವ ಅನ್ನೋರು? ತಗೊಳ್ಳಿ ಅವ್ರ ಫೋನು, ಬ್ಯಾಗು ಇದೆ ತಗೊಳ್ಳಿ. ಅಣ್ಣ, ಮೈನ್ ಅವ್ರನ್ನ ಕೊನೆದಾಗಿ ಎಲ್ಲಿ ಡ್ರಾಪ್ ಮಾಡಿದ್ರಿ? ಸಾರ್ ಇಲ್ಲೇ ಇಳ್ಕೊಂಡು ಈ ಕಡೆನೆ ಹೋದ್ರು. ಹೌದಾ? ಅವರು ಏನಾದ್ರು ಟೆನ್ಷನ್ ಅಲ್ಲಿದ್ರಾ? ನಿಮ್ಗೇನಾದ್ರು ಹೇಳಿದ್ರಾ? ಹ್ಞೂ ಸಾರ್, ಹತ್ಬೇಕಾದ್ರೆ ಟೆನ್ಷನ್ ಅಲ್ಲೇ ಹತ್ತಿದ್ರು. ಎಲ್ಲಿಗೆ ಹೋಗ್ಬೇಕಂತ ಕೇಳಿದೆ. ನಡೀರಿ ಸರ್ ನೀವು ಅಂತಂದ್ರು. ನಾನು ಬಂದೆ ಸರ್. ನಾನು ಹೋಗ್ತಾ ಇದ್ದಾಗ ಒಂದು ಫೋನ್ ಬಂದ್ ಸರ್. ಅವರು ಇಲ್ಲೇ ಇಳಿಸು ಅಂದ್ರು ಸರ್. ನಾನು ಇಲ್ಲೇ ಇಳಿಸ್ದೆ ಸರ್. ಅವರು ಇಲ್ಲಿ ಇಳ್ಕೊಂಡು ಆ ಕಡೆ ಹೋದ್ರು ಸರ್. ಅವರು ಸರ್, ನಾನು ಡೈಲಿ ರೆಗ್ಯುಲರ್ ಆಗಿ ಒಬ್ಬ ಕಸ್ಟಮರ್ನ ಬಾಡಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಸರ್. ಅದಕ್ಕೋಸ್ಕರ ನಾನು ಅರ್ಜೆಂಟಾಗಿ ಹೋಗ್ಬೇಕಿತ್ತು ಸರ್. ಸರ್, ನಾನು ಗಡಿಬಿಡಿ ಮಾಡಿದ್ದಕ್ಕೆ ಪಾಪ ಅವ್ರ ಫೋನು ನನ್ನ ಗಾಡೀಲಿ ಬಿಟ್ಟೋದ್ರೇನೋ. ಅಣ್ಣ, ಅವ್ರ ಪಕ್ಕ ಇದೇ ದಾರಿ ಅಲ್ಲೋದ್ರಾ? ಸರ್, ನನ್ನ ಪಕ್ಕ ಇಲ್ಲೇ ಇಳಿಸ್ದೆ ಈ ಕಡೆನೆ ಹೋಗಿದ್ದಾರೆ ಸರ್, ಎಕ್ಸಾಕ್ಟ್ ಆಗಿ. ಸರಿ, ಥ್ಯಾಂಕ್ಸ್ ಅಣ್ಣ. ಸರಿ ಸರ್. ಅಣ್ಣ, ಒಂದು ನಿಮಿಷ, ಇವ್ರನ್ನೆಲ್ಲಾದ್ರೂ ನೋಡಿದ್ರಾ? ಹಾಂ ಸರ್, ಇಲ್ಲೇ ನೋಡಿದೆ ಸರ್. ಎಲ್ಲಿ ನೋಡಿದ್ರಿ ಸರ್? ಇಲ್ಲಿ ಹಿಡಿದ್ರು ಸರ್ ಆಟೋ ಅಲ್ಲಿ. ಅಲ್ಲಿ ಕಾರ್ ನಿಂತು ಸರ್. ಅಲ್ಲಿ 4 ಜನ ಯಾರೋ ನಿಂತಿರು ಸರ್. ಅಲ್ಲಿ ಕಾರಲ್ಲಿ ಎಳ್ಕೊಂಡು ಹೋದ್ರು. ಗಾಡಿ ಯಾವ ಕಡೆ ಹೋಯ್ತು ಅಂತ ಗೊತ್ತಾ? ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ್ರು ಸರ್. ಅಯ್ಯೋ, ಅಣ್ಣ, ಆ CCTV ಕ್ಯಾಮ್ರಾ ಇದೆಯಲ್ಲ, ಆ ಮನೆ ಯಾರ್ದು? ಸರ್, ನಮ್ದೇ ಸರ್. ನಿಮ್ದೇನಾ? ಆ ಕ್ಯಾಮ್ರಾ ವರ್ಕ್ ಆಗುತ್ತಾ? ಹಾಂ ಸರ್, ವರ್ಕ್ ಆಗ್ತಿದೆ. ಅದ್ರ ಫುಟೇಜ್ ಏನಾದರೂ ಸಿಗುತ್ತಾ? ಹಾಂ ಸರ್, ಸಿಗುತ್ತೆ ಸರ್. ನನ್ನ ಫೋನಲ್ಲೇ ಇದೆ ಸರ್.
74 ಅಣ್ಣ ಥ್ಯಾಂಕ್ಸ್ ಅಣ್ಣ. ಸರಿ ಸರ್. ಹಲೋ 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 ಸರ್, ನಾನು ಧ್ರುವ ಮಾತಾಡ್ತಾ ಇದ್ದೀನಿ. ಹೇಳು ಧ್ರುವ, ಯಾಕೇನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ನಲ್ಲಿದ್ಯಾ? ಅಯ್ಯೋ ಸರ್, ಮೈನ್ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಸರ್. ನೀನೀಗ ಎಲ್ಲಿಂದ ಮಾತಾಡ್ತಾ ಇದೆಯಾ? ಆ ಕಿಡ್ನಾಪ್ ಮಾಡಿರೋ ಜಾಗದಿಂದನೇ ಮಾತಾಡ್ತಾ ಇದ್ದೀನಿ ಸರ್. ಸರ್ ನಾನೀಗ ಆ ಕಾರ್ ನಂಬರ್ನ ನಿಮಗೆ ಮೆಸೇಜ್ ಮಾಡ್ತೀನಿ ಸರ್. ಪ್ಲೀಸ್ ಸರ್, ಆ ಕಾರ್ ಎಲ್ಲಿದೆಯೋ ಕಂಡು ಹಿಡೀರಿ ಸರ್, ಪ್ಲೀಸ್ ಸರ್. ಸರಿ ಧ್ರುವ, ನೀನೇನು ಟೆನ್ಷನ್ ಆಗಬೇಡ. ಈಗಲೇ ಆ ಕಾರ್ ನಂಬರ್ ಕೊಟ್ಟು ಟ್ರೇಸ್ ಮಾಡೋಕ್ಕೆ ಹೇಳ್ತೀನಿ. ನೀನು ಅಲ್ಲೇ ಇರು, ನಾನೇ ಅಲ್ಲಿಗೆ ಬರ್ತೀನಿ. ಮೈನಾನ ಇಬ್ರು ಸೇರಿ ಹುಡ್ಕೋಣ. ಸರಿ ಸರ್. ಧ್ರುವ, ನೀನೇನು ಹೆದರಬೇಡ, ಧೈರ್ಯವಾಗಿರು. ಹಂಗೆ ಸ್ಟ್ರೈಟಾಗಿ ಹೋಗಿ. ಛೇ, ಮೈನವ್ರೆ ಇಲ್ಲಿ ಹೋಗ್ಬಿಟ್ರಿ. ನನ್ಗೊಂದು ಮಾತಾದ್ರೂ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಛೇ. ಹಲೋ ತಮ್ಮ, ಬಂದಿದ್ರೆ ಒಳಗೆ ಬರ್ತಿರ್ಲಿಲ್ವಾ? ನಾನೇ ಕಾಲ್ ಮಾಡ್ತಿದ್ದೆ. ಬೇಗ ಬಾರು ಅಂದ್ರೆ ಯಾಕೋ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ನಾನು ಇನ್ನೂ ಎಷ್ಟು ಹೊತ್ತು ಅಂತ ಇವಳನ್ನ ಇಲ್ಲೇ ಕೂರಿಸ್ಕೊಂಡಿರ್ಲಿ. ಹೌದು, ಅವಳನ್ನ ತುಂಬ ತಲೆ ಕೂರಿಸ್ಕೊಂಡಿರೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಧ್ರುವಂಗೆ ಅವಳು ತಪ್ಪಿಸ್ಕೊಂಡಿರೋ ವಿಷಯ ಆಲ್ರೆಡಿ ಗೊತ್ತಾಗಿದೆ. ಅವನು ಆಲ್ರೆಡಿ ಹುಡುಕ್ತಾ ಇದ್ದಾನೆ. ಏನು? ಧ್ರುವ ಇವಳನ್ನ ಹುಡುಕ್ತಾ ಇದ್ದಾನ? ಹಂಗಾದ್ರೆ ಇವಳನ್ನ ಇಲ್ಲೇ ಸುಟ್ಟು ಹಾಕ್ಬಿಡ್ತೀನಿ. ಇವಳು ಬೂದಿನ ಅವನ ಕೈಗೆ ಸಿಗಬಾರ್ದು. ಬೇಡ ಬೇಡ, ನಾನು ಬರೋ ತನಕ ವೆಯ್ಟ್ ಮಾಡು. ನಾನು ಬಂದ ಮೇಲೆ